ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರೋದು ಚಿಕ್ಕಮಗಳೂರು ನಗರಸಭೆಯ ಸದಸ್ಯರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? CK ಜಗದೀಶ. ಸರ್, ತಾವು ಯಾವ ನಗರಸಭೆಯಿಂದ ಆಯ್ಕೆಯಾಗಿದ್ದೀರಾ ಸರ್? ಚಿಕ್ಕಮಗಳೂರು 10ನೇ ವಾರ್ಡ್. 10ನೇ ವಾರ್ಡ್. ಹಾಂ ಸರ್. ಸರ್, ತಾವು ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ವಾರ್ಡಿನಲ್ಲಿ ಹೆಚ್ಚಾಗಿ ಏನೇನು ಕುಂದುಕೊರತೆಗಳು ಕಾಣಿಸ್ತಾ ಇತ್ತು ಸರ್? ಒಂದು ಶಂಕರಪುರದಲ್ಲಿ ಸ್ಲಮ್ ಹೆಚ್ಚಿದೆ. ಹಾಂ ಸರ್. ಮತ್ತು ಬಡವರು ನಿರ್ಗತಿಕರು ಜಾಸ್ತಿ ಇದೆ. ಇದಕ್ಕೆ ಸಾಧ್ಯದಕ್ಕೆ ರಿಸರ್ವ್ ಏರಿಯಾ. ಸರ್, ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? BJPಯಿಂದ. BJPಯಿಂದ ಗುರುತಿಸ್ಕೊಂಡಿದ್ದೀರಾ ಸರ್. ತಾವು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಅಂದರೆ ಪರಿಸ್ಥಿತಿ ಸರ್. ಈ ಪರಿಸ್ಥಿತಿ, ಈ ಒಂದು ವ್ಯವಸ್ಥೆ ಬದಲಾಯಿಸುವ ಉದ್ದೇಶ. ಹಾಂ ಸರ್. ತಮ್ಮ ವೃತ್ತಿ ಸರ್? ವಕೀಲರ ವೃತ್ತಿ ಮಾಡ್ತಾ ಇದ್ದೀನಿ ಸರ್. ಸುಮಾರು 17 ವರ್ಷದ ಅನುಭವ ಇದೆ ಸರ್. ತಾವು ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? 323 ಬಂದಿತ್ತು ಸರ್. ತಾವು ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀರಾ ಸರ್? 56 ಮತಗಳ ಅಂತರ. 10 ಜನ ಕ್ಯಾಂಡಿಡೇಟ್ ಇದ್ದಿದ್ದರಿಂದ ಸ್ಪರ್ಧೆ ಸ್ವಲ್ಪ ತೀವ್ರವಾಗಿತ್ತು. ಹಾಂ ಸರ್. ಸರ್, ಎಲೆಕ್ಷನಲ್ಲಿ ತೀವ್ರ ಇದ್ದಿತ್ತು ಅಂದರೆ ಕಾಂಪಿಟೇಷನ್ ಇತ್ತು ಅಂದರೆ ಕಾಂಪಿಟೇಷನಲ್ಲಿ ಹೇಗೆ ತಾವು ಗೆದ್ದು ಬಂದ್ರಿ ಸರ್? ಅದು ಒಂದು ಈ ವಿದ್ಯಾವಂತರು ಮೆಜಾರಿಟಿ ಜಾಸ್ತಿ ಇರೋದ್ರಿಂದ ನಾನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಹಣ ಮತ್ತು ಅಮಿಷ ಏನು ಎಲ್ಲ ವ್ಯವಸ್ಥೆ ಮಾಡಿದ ರಾಜಕೀಯ ಅಂದರೆ ಅಲ್ಲಿ ಅವ್ರಿಗಿಂತ ಹೆಚ್ಚು ಮೆಜಾರಿಟಿ ಬುದ್ಧಿವಂತರು ವಿದ್ಯಾವಂತರು ಇದ್ದಿದ್ದು ಮತ್ತು ಸಹೋದ್ಯೋಗಿಗಳು ಸಹಪಾಠಿಗಳು ಅವ್ರ ಸಹಾಯ ಸಹಕಾರದಿಂದ ಗೆಲ್ಲಕ್ಕೆ ಸಾಧ್ಯ. ಸರ್, ತಮ್ಮ ಫ್ಯಾಮಿಲಿಯಲ್ಲಿ ತಾವೇ ಮೊದಲೇ ಅವರ ರಾಜಕೀಯಕ್ಕೆ ಇಲ್ಲ ಹಿಂದಿನಿಂದನೂ ರಾಜಕೀಯದಲ್ಲಿ ಬಂದಿದ್ದಾರೆ? ಹಿಂದೆ ನಮ್ಮ ತಂದೆ ಇದ್ದರು. ಇಲ್ಲಿ ಹಿರಿಯರೇನು ರಾಜಕೀಯ ಇದ್ದಾರೆ, ಅವರಿಗೆ ಬ್ಯಾಕ್ ಬೋನ್ ಆಗಿದ್ದು ಅವರಿಗೊಂದು ಅವಕಾಶ ಮಾಡಿಕೊಟ್ಟಿದ್ರು. ಬಹುಶಃ ಅವರಿಗೂ ನನ್ನ ರಕ್ತದಲ್ಲೇ ಬಂದಿತ್ತು ಅಂತ ಕಾಣುತ್ತೆ, ಹಾಗಾಗಿ ಬಂದಿದೆ. ಸರ್, ತಮ್ಮ ತಂದೆಯವರು ಏನಾಗಿದ್ರು ಸರ್ ರಾಜಕೀಯ? ತಂದೆ ರಾಜಕೀಯ ಅನ್ನೋದಕ್ಕಿಂತ ಈ ಊರಿಗೆ ಮುಖಂಡರಾಗಿದ್ದರು. ಇವ್ರ ಮಾತನ್ನು ಇಡೀ ಊರನ್ನ ಕೇಳೋರು. ಹಾಂ ಸರ್. ಹಂಗಾಗಿ ಅವ್ರು ಎಷ್ಟೋ ಜನಕ್ಕೆ ರಾಜಕೀಯವಾಗಿ ಒಂದು ಹಿನ್ನೆಲೆ ಮತ್ತು ಬೆನ್ನೆಲುಬಾಗಿದ್ದರು. ಸರ್, ಎಲೆಕ್ಷನ್ ನಡೆದೇ 1 ವರ್ಷ ಆಗಿದೆ ಸರ್. ಖಂಡಿತ. ಇನ್ನೂ ಬಾಡಿ ಕೌನ್ಸಿಲ್ ಫಾರ್ಮ್ ಆಗಿದೆ. ಈ 1 ವರ್ಷ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿಸಿದ್ದಾರೆ ಸರ್? ಅಭಿವೃದ್ಧಿ ಅಂದರೆ ಒಂದು ಹಿಂದೆ ಇದ್ದಿದ್ದು ನಮ್ಮ BJP ಸರ್ಕಾರನೇ. ಅವರು ತೆಗೆದಿಟ್ಟಂಥ ಹಣ ಮತ್ತು ಅವರು ಮಾಡಬೇಕು ಅಂತ ಇದ್ದಿದ್ದ ಕೆಲಸ ಅದೀಗ ಮುಂದುವರ್ಸ್ಕೊಂಡು ಹೋದರೆ ಇನ್ನೂ 3 ವರ್ಷಕ್ಕೆ ಆಗಷ್ಟಿದೆ. ಆ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಈ ಸ್ಥಳೀಯರು ಏನಿದ್ದಾರೆ ಸ್ವಲ್ಪ ಅಡ್ಡಿ ಆತಂಕ. ಈ ರಾಜಕೀಯ ಪುಡಾರಿಗಳು ಅಂತಾರಲ್ಲ, ಅವರು ಕೂಡ ಮಾಡೋ ಕೆಲಸಕ್ಕೆ ಬಂದು ಅಡ್ಡಿ ಮಾಡೋದು. ಅವರು ಮೇಲ್ಮುಖದಲ್ಲಿ ಏನಿದ್ದಾರೆ, ಮೇಲ್ವರ್ಗದಲ್ಲಿ ಏನಿದ್ದಾರೆ, ಅವರು ಕೂಡ ಈ ಅಡ್ಡಿ ಮಾಡೋಂಥ ಪರಿಸ್ಥಿತಿ ಇರೋದ್ರಿಂದ ತಮಗೆ ಹೆಚ್ಚಾಗಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಬಿಡ್ತಾ ಅಡ್ಡಿ ಮಾಡೋದೇ ಆಗ್ತಾಯಿದೆ. ಹಂಗಾಗಿ ಇನ್ನೂ ಕೂಡ ಕೆಲಸಗಳು ಪೆಂಡಿಂಗ್ ಇದೆ ಸಂಪೂರ್ಣ. ಸರ್, ತಮಗಿನ್ನೂ 5 ವರ್ಷ ಅಧಿಕಾರಾವಧಿ ಇದೆ ಕೌನ್ಸಿಲ್ ಬಾಡಿ ಫಾರ್ಮ್ ಆದಮೇಲೆ. ಈ 5 ವರ್ಷ ಅಧಿಕಾರಾವಧಿಯಲ್ಲಿ ಯಾವ ರೀತಿ ತಮ್ಮ ವಾರ್ಡ್ನ ಇಂಪ್ರೂವ್ ಮಾಡಬೇಕು ಅಂತ ಇದ್ದೀರಾ? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಈ 5 ವರ್ಷದಲ್ಲಿ ಈ 10ನೇ ವಾರ್ಡನ್ನು ಮುಂದೆ ಏನೂ ಮಾಡೋದಕ್ಕೆ ಉಳಿದಿರಬಾರ್ದು. ಆ ರೀತಿ ಅವಕಾಶ ಖಂಡಿತ ಇದೆ. ಇದಕ್ಕೆ BJP ಪಕ್ಷ ತೆಗೆದಿಟ್ಟಿರೋಂಥ ಹಣನೇ ಸಾಕು. ಅದ್ರ ಜೊತೆಗೆ ಈಗ ಸರ್ಕಾರ, ಹೊಸ ಸರ್ಕಾರ, ಅದರಿಂದನೂ ಸ್ವಲ್ಪ ಅನುದಾನ ಅಭಿವೃದ್ಧಿಗೋಸ್ಕರ ನಿಗದಿ ಮಾಡಿದೆ. ಬಹುಶಃ 5 ವರ್ಷದ ಅವಧಿಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆನೂ ಪರಿಹಾರ ಮಾಡ್ಬೋದು. ಸರ್, ಈಗ ಜನರು ತಮ್ಮ ಬಳಿ ಬಂದು ತಮ್ಮ ವಾರ್ಡಿನ ಜನರು ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ಹೆಚ್ಚು ಅಂದರೆ ಮೊದಲೇ ಹೇಳಿದೆ, ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಸ್ಲಮ್ ಇದೆ. ಹಂಗೆ ಇರೋದ್ರಿಂದ ರಸ್ತೆ, ಚರಂಡಿ, ನೀರಿಂದ ಸ್ವಲ್ಪ ಸಮಸ್ಯೆ ಇದೆ. ಅವ್ರ ಜೊತೆ ಹೇಗೆ ತಾವು ಸ್ಪಂದಿಸ್ತಾ ಇದ್ದೀರಾ? ಖಂಡಿತ ಅವರು ಏನು ಹೇಳ್ತಾರೆ ಅದನ್ನು ಆ ಕೂಡಲೇ ಪರಿಹಾರ ಮಾಡ್ತಾ ಇದ್ದೀವಿ. ಒಂದು ನಮ್ಮದು ನಗರಸಭೆಯಲ್ಲಿ ಅಧಿಕಾರ ಇನ್ನೂ ಪ್ರಾರಂಭ ಆಗಿರದೇ ಇರೋದ್ರಿಂದ ಅಧಿಕಾರಿಗಳಾಗಲಿ ನೌಕರರಾಗಲಿ ಎಷ್ಟು ಇದು ಮಾಡಬೇಕು ಅಷ್ಟು ಸಂಪೂರ್ಣ ಕೆಲಸ ಸಹಕಾರ ಮಾಡ್ತಾರೆ. ಸರ್, ಸರ್, ತಮಗೆ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರಾ ಸರ್? ರಾಜಕೀಯದಲ್ಲಿ ಬೆನ್ನೆಲುಬು ಗುರುಗಳು ಅಂದರೆ ಕೋಟೆ ರಂಗಣ್ಣ ಅಂತ ಒಬ್ಬರಿದ್ದರು. ಅವರು ನನ್ನನ್ನು ಪಕ್ಷಕ್ಕೆ ಕರ್ಕೊಂಡು ಬಂದರು. ಈಗಲೂ ಕೂಡ ಅವ್ರ ಸಹಾಯ ಸಹಕಾರ ಇದೆ. ಮತ್ತು ನಮ್ಮ ಏನು BJP ನಾಯಕರಿದ್ದಾರೆ, ನಮ್ಮನ್ನು ಗುರುತಿಸಿ ಖಂಡಿತ ಸಹಾಯ ಮಾಡ್ತಿದ್ದಾರೆ. ಸರ್, ಅವರಿಗೆಲ್ಲ ನಮ್ಮ 24x7 ಕರ್ನಾಟಕ.com ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಭಿವೃದ್ಧಿ ಕೆಲಸಕ್ಕೆ ಸಹಕಾರ ಮಾಡಿ, ತಪ್ಪಿದ್ರೆ ಏನಾದರೂ ತಿದ್ಕೊಳ್ಳೋದಕ್ಕೂ ಅವಕಾಶ ಮಾಡ್ತೀವಿ. ಸರ್, ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ವಾರ್ಡಿನ ಜನರೇ ಕಾರಣ. ಖಂಡಿತ. ನಮ್ಮ ಮುಖಾಂತರ ಎಲ್ಲ ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಅವ್ರು ನಮ್ಮ ಮೇಲೆ ಇಟ್ಟು ವಿಶ್ವಾಸ, ಆ ನಂಬಿಕೆನ ನಾನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ.
ಸರಿ ಸರ್, ಇಷ್ಟು ಹೊತ್ತು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಖಂಡಿತ.